ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸಮಾಚಾರ? ಇವತ್ತು ರೆಡಿಯಾಗಿ ಹೋಗ್ತಾ ಇರೋದು ಹಾಸ್ಪಿಟಲ್ ವಿಸಿಟ್ಗೆ. ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಹೋಗೋದಕ್ಕೆ. ಬಟ್ ನನಗೆ ವಿಷಯಗಳು ಇದೆ ತುಂಬ ಕೇಳೋದಕ್ಕೆ, ಬಿಕಾಸ್ ನನಗೆ ಹಾರ್ಟ್ ಬರ್ನಿಂಗ್ ಇತ್ತಲ್ವಾ. ಸೊ ಅದೊಂದು ಕೇಳಿಕ್ಕಿದೆ, ಮತ್ತು ಬಾಡಿ ತುಂಬ ಆ್ಯಕ್ನೆ ಆಗ್ತಿದೆ, ಮಧ್ಯರಾತ್ರಿ ವಾಮಿಟ್ ಆಗ್ತಿದೆ, ಅವೆಲ್ಲ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಯಾಕೆ ಆಗ್ತಿದೆ ಆ ಥರ ಅಂತೆಲ್ಲ ತುಂಬ ಕೇಳೋಕ್ಕಿದೆ. ಮತ್ತು ಮೇಜರ್ಲಿ ಇವತ್ತು ಯಾವಾಗ ಡೇಟ್ ಕೊಡ್ತಾರೆ ಅನ್ನೋದು ಇದೆ. ಸೊ ಯಾವಾಗ ಡೇಟ್ ಕೊಡ್ತಾರೆ ಅನ್ನೋದು ನೋಡಬೇಕು. ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇವತ್ತು ಬನ್ನಿ ಅಂತ ಹೇಳಿದರು. ಬಟ್ ಆದರೆ ಎಷ್ಟು ಗಂಟೆ ಅಂತ ಹೇಳಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೇಗನೆ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದಾರೆ, ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಮೀನ್ 9 ಗಂಟೆಗೆ ಆಲ್ಮೋಸ್ಟ್ ಡಾಕ್ಟರ್ 9:30 ಹಂಗೆ ಬರ್ತಾರೆ ಅಂದರೆ ಇವ್ರು 8 ಫುಲ್ಲು ರೆಡಿ ಆಗ್ತಾಯಿದ್ವಿ ಪಟ 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 ಅಂತ. ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಬೇಗನೆ ಆಗಿಬಿಡ್ಬೇಕು ನಮಗೆ. ಸೊ ಹಾಗಾಗಿ ಪಟ ಪಟ ಅಂತ ರೆಡಿ ಆಗಿಬಿಟ್ಟು ಹೊರಟ್ವಿ. ರಿಕ್ಷಾದಲ್ಲಿ ಹೊರಟಿದ್ದಾಯ್ತಾ. ಇಲ್ಲಿಂದ ಹಾಸ್ಪಿಟಲ್ಗೆ ನಮಗೆ ಒಂದು 9 ಕಿಲೋಮೀಟರ್ಸ್ ಆಗುತ್ತೆ. ಸೊ ರಿಕ್ಷಾದಲ್ಲಿ ಹೊರಟ್ವಿ. ಉಡುಪಿಯಿಂದ ಆ್ಯಕ್ಚುಲಿ ತುಂಬ ಮಳೆ, ಅಂದರೆ ಸಿಕ್ಕಾಪಟ್ಟೆ ಮಳೆ. ಇಷ್ಟು ದಿವಸ ಇರಲಿಲ್ಲ ಆಯಿತಾ. ಇವತ್ತು ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಇತ್ತು. ಅದೇ ಮಳೆಯಲ್ಲೇ ಹೊರಟಿದ್ವಿ ರಿಕ್ಷಾದಲ್ಲಿ. ಅಷ್ಟೊಂದು ಇದೇನು ಅನ್ನಿಸ್ಲಿಲ್ಲ. ಬಟ್ ಆದರೆ ಏನು ಅಂದರೆ ಸೆಕೆ ಇರೋದಕ್ಕಿಂತ ಮಳೆ ಇರೋದೇ ಎಷ್ಟೋ ಬೆಟ್ರು ಅಂತ ಅನ್ನಿಸ್ತು. ಬಿಕಾಸ್ ಆ ಬಿಸಿಲಲ್ಲಿ ಸುಸ್ತು ಮಾಡ್ಕೊಂಡು ಹೋಗೋದಕ್ಕಿಂತ ಈ ಮಳೆಯಲ್ಲೇ ಒಂದು ಸ್ವಲ್ಪ ತಂಪಾಗಾದರೂ ಇತ್ತು ಅಂತ ನನಗೆ ಅನ್ನಿಸ್ತು, ಬೇರೆ ಏನಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಸ್ವಲ್ಪ ಭಯ ಆಯಿತು ದಟ್ ನಾನು ಹೇಗೆ ಕ್ಯಾಮ್ರಾ ಓಪನ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡಲಿ, ಲೈಕ್ ಯಾರಾದರೂ ಏನಾದರೂ ತಡೆದ್ರೆ ಅನ್ನೋದೊಂದಿತ್ತು. ಸೊ ನಾನು ಅದನ್ನೆಲ್ಲ ಫುಲ್ಲು ನೀಟಾಗಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ನಾನು ಮಿಕ್ಕಿದ್ದು ಹೇಳೋಣ ಅಂತ ಸುಮ್ಮನಾದೆ. ಸೊ BP ಮತ್ತು ಇದೆಲ್ಲ ವೆಯ್ಟ್ ಎಲ್ಲ ಚೆಕ್ ಮಾಡಿ ಸುಮಾರು ಒಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ದೀನಿ. ಓಕೆನಾ. ವೆಯ್ಟ್ ಮಾಡಿಬಿಟ್ಟು ಎಲ್ಲ ನಾರ್ಮಲ್, ಅಂದರೆ ಲೈಕ್ ವೆಯ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಗೇಯ್ನ್ ಆಗಿರ್ತೀವಲ್ಲ, ಸೊ ಗೇಯ್ನ್ ಆಗುತ್ತೆ. ಇದೇ ಹಾಸ್ಪಿಟಲ್ ನೋಡಿ ನಾವು ಹೋಗಿದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹಾಸ್ಪಿಟಲು. ಈವನ್ ಫೆಸಿಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಸ್ಪಿಟಲ್ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಏನು ಗೊತ್ತಾ, ಅಲ್ಲೆಲ್ಲ ಆಲ್ಮೋಸ್ಟ್ ನನಗೆ ಏನಂತ ಲೈಕ್ ನಾನು ಏನು ಹೇಳಿದ್ರು ಡಾಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನು ಅಬ್ಸರ್ವ್ ಮಾಡಿದೆ ಹಾಸ್ಪಿಟಲಲ್ಲಿ ಅಂತ ಹೇಳಬೇಕು ಅಂತಲೇ ನಾನು ಕುತ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಬಿಕಾಸ್ ನನಗೆ ಹಾಸ್ಪಿಟಲಲ್ಲಿ ಹೋದಾಗ ನಾರ್ಮಲಿ BP ಚೆಕ್ ಮಾಡಿದರು, ಅದೆಲ್ಲ ನಾರ್ಮಲ್ ಇತ್ತು. ಆ್ಯಂಡ್ ತೂಕನೂ ಸ್ವಲ್ಪ ಗೇನ್ ಆಗಿದ್ದೀನಿ ಆ್ಯಕ್ಚುಲಿ. ಇವಾಗ ಮೊದಲೆಷ್ಟಿದ್ದೆ ಅದಕ್ಕಿಂತ ಇವಾಗ ನಾನು ಮ್ಯಾಕ್ಸಿಮಮ್ 12-13 kg ಜಾಸ್ತಿ ಆಗಿದ್ದೀನಿ. ಫಸ್ಟ್ ನಾನು ಇರೋದಕ್ಕಿಂತ ಹೆಚ್ಚಾಗಿ 13 kg ಜಾಸ್ತಿ ಆಗಿದ್ದೀನಿ ಇನ್ ದಿಸ್ ಪ್ರೆಗ್ನೆನ್ಸಿ, ಆಯಿತಾ. ಇರಲಿ, ಇಟ್ಸ್ ಓಕೆ, ಅದೆಲ್ಲ ನಾರ್ಮಲ್ಲು. ಬಟ್ ವಾಟ್ ಐ ಅಬ್ಸರ್ವ್ ಅಂದರೆ ಡಾಕ್ಟರ್ ಏನಂದರು ಅಂತ ನಾನು ಫಸ್ಟ್ ಹೇಳಿಬಿಡ್ತೀನಿ. ಓಕೆ, ಹೇಗಿದ್ರು ಡಾಕ್ಟರ್ ಅಂತ ಹೇಳಿಬಿಡ್ತೀನಿ. ನಾನು ಫಸ್ಟು ಸ್ವಲ್ಪ ವೆಯ್ಟ್ ಮಾಡಿದೆ. ಓಕೆ, ಸ್ವಲ್ಪ ಬೇಗ ಹೋಗಿರೋದಕ್ಕೆ ಒಂಚೂರು ವೆಯ್ಟ್ ಮಾಡಿದ್ಮೇಲೆ ಇಬ್ಬರಿದ್ರು ಡಾಕ್ಟರ್. ಅಂದರೆ ಒಂದೇ ಇದರಲ್ಲಿ ಇಬ್ಬರು ನೋಡ್ಕೊಳ್ತಿದ್ರು. ಡಾಕ್ಟರ್ ಅಂದರೆ ಅಂದರೆ ಮೇನ್ ಡಾಕ್ಟರ್ ಒಬ್ಬರಿದ್ರು, ಇನ್ನೊಬ್ರು ಜೊತೆಗೆ ಅಸಿಸ್ಟೆಂಟ್ ಥರ ಒಬ್ಬರಿದ್ರು. ಸೊ ನನಗೆ ಎಕ್ಸ್ಪ್ಲೇನ್ ಮಾಡಿದ ಪೂರ್ತಿ ಯಾರು ಅವ್ರ ಜೊತೆ ಇದ್ರು ಗೊತ್ತಾ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ಏನು ಪ್ರಾಬ್ಲಮ್ ಇತ್ತು ಅಂದರೆ ತುಂಬ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು. ಆ್ಯಂಡ್ ನನಗೆ ತುಂಬ ಇಲ್ಲೆಲ್ಲ ಆ್ಯಕ್ನೆ ಆಗ್ತಿತ್ತು ಅಂತ ನಿಮ್ಗೊಂದು ಪ್ರೀವಿಯಸ್ ವೀಡಿಯೋಲಿ ನಾನು ಹೇಳಿದ್ದೆ. ಸೊ ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಬಂದೆ. ಇಟ್ಸ್ ಓಕೆ. ತುಂಬ ಆ್ಯಕ್ನೆ ಪ್ರಾಬ್ಲಮ್ ಇದೆ ಬಾಡಿಯಲ್ಲೆಲ್ಲ. ಏನಕ್ಕೆ ಆಯ್ತಂತ ಗೊತ್ತಿಲ್ಲ. 8 ಮಂತ್ಸ್ ಆಗ್ತಾ ನಂಗೆ ಆಲ್ರೆಡಿ ಸ್ಟೊಮಕ್ 8 ಮಂತ್ಗಿಂತ ಮುಂಚೆ ನನಗೆ ಮೇ ಬಿ ಫಿಫ್ತ್ ಮಂತ್ 6th ಮಂತ್ ಇದ್ದಾಗಲೇ ಹೊಟ್ಟೆ ಬರೋವಾಗಲೇ ಇಟ್ ಫೀಲ್ಸ್ ಲೈಕ್ ತುಂಬ ರೆಡ್ನೆಸ್ ಥರ ಬಂತು. ಅದು ಡಾರ್ಕ್ ಆಗಿ ಆ್ಯಕ್ನೆ ಆಗಿ ಕನ್ವರ್ಟ್ ಆಯಿತು ಫುಲ್ಲು. ಅಂದರೆ ತುಂಬ ಮಾರ್ಕ್ ಆಗಿಬಿಟ್ಟಿದೆ. ಓಕೆ, ಅದು ಇವನ್ ಈ ಸೊಂಟ ಹತ್ರ ಪೂರ್ತಿ ಆಗಿದೆ. ಸೊ ನಾನು ಅದನ್ನು ಅಷ್ಟೊಂದು ಕೇರ್ ಮಾಡಲಿಲ್ಲ. ಇಟ್ಸ್ ಓಕೆ ಬಿಡು, ಸ್ಟ್ರೆಚ್ ಮಾರ್ಕ್ ಅಲ್ವಲ್ಲ, ಸ್ಟ್ರೆಚ್ ಮಾರ್ಕ್ ಆಮೇಲೆ ಆಯಿತು ಬಿಡಿ. ಆಮೇಲೆ ಏನಾಗ್ತದೆ, ಇಲ್ಲೆಲ್ಲ ಆಗ್ತಾ ಬಂತು. ಓಕೆ, ಇಲ್ಲಿ ಕತ್ತೆಲ್ಲ ಫುಲ್ ನೆಕ್ಕೆಲ್ಲ ತುಂಬ ಡಾರ್ಕ್ ಆಗೋದು ಇದ್ದೇ ಇರುತ್ತೆ. ಸೊ ನಾನು ಅದನ್ನೇನು ಇದು ಮಾಡೋಕ್ಕೆ ಹೋಗಲಿಲ್ಲ, ಈಗ ಕೇಳಕ್ಕೆ ಹೋಗಲಿಲ್ಲ. ಬಟ್ ಇದು ಆ್ಯಕ್ನೆ ಆಗ್ತಿದೆಯಲ್ಲ, ಇಲ್ಲೆಲ್ಲ ಹರ್ಟ್ಕೊಂಡು ಬರ್ತಿದ್ದಲ್ವ. ಸೊ ನನಗೆ ಅದು ಸ್ವಲ್ಪ ಭಯ ಆಗೋಯ್ತು. ಏನಾದರೂ ಇರ್ಬೋದಾ, ಏನಾದರೂ ಸಿಂಪ್ಟಮ್ ಇರ್ಬೋದಾ, ಅದೇ ಸಿಂಪ್ಟಮ ಇಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ ಇಲ್ಲ ಬೇರೆ ಏನಾದರೂ ಇರ್ಬೋದು ಅಂತ ಕೇಳಿದೆ. ಸೊ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಇರುತ್ತೆ ಎಸ್ಟ್ರೋಜನ್ ಪ್ರಾಬ್ಲಮ್ ಜಾಸ್ತಿ ಆದರೆ ಬಾಡಿಯಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ನನ್ನ ಆ್ಯಸಿಡಿಟಿನೂ ಅಷ್ಟೇ, ಯಾರಿಗೆ ಆ್ಯಸಿಡಿಟಿ ಆಯಿತು ಅಂತಲೂ ಹೇಳಿದ್ರು. ನಾನು ಬಿಕಾಸ್ ಐರನ್ ಟ್ಯಾಬ್ಲೆಟ್ನ ನಾನು ರಾತ್ರಿ ತೊಗೊತಾ ಇದ್ದೆ. ನನಗೆ ಫಸ್ಟ್ ಹೇಳಿದ್ದು ಐರನ್ ಟ್ಯಾಬ್ಲೆಟ್ ರಾತ್ರಿ ತೊಗೊಳಕ್ಕೆ. ಈ ಊರಲ್ಲ, ನಾನು ಹಾಸ್ಪಿಟಲಲ್ಲಿ ಮೊದಲು ಹೋಗಿದ್ದಲ್ಲ ಅಲ್ಲಿ ಹೇಳಿದರು. ಬಟ್ ನಾನು ಏನು ಮಾಡ್ತಿದ್ದೆ,
ಲೈಕ್ ಊಟ ಮಾಡಿ ಪಟ್ಟ ತಗೊಂಡು ಪಟ್ಟ ಹಾಗೆ ಮಲಗ್ತಾ ಇದ್ದೆ. ಸೊ ನನಗೆ ಅದೇ ಅಂದರೆ ಅಂದರೆ ಇವಾಗ ಮತ್ತೆ ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡ್ರು ಕೂಡ ಹಾಗೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಏನಕ್ಕೆ ಹಂಗೆ ಆಗ್ತಿದೆ ಅಂತ ನನಗೂ ಗೊತ್ತಾಗಿಲ್ಲ. ಬಟ್ ಆಮೇಲೆ ಹೇಳಿದ್ರು, ಓಕೆ ಐರನ್ ಟ್ಯಾಬ್ಲೆಟ್ನ ನೀವು ರಾತ್ರಿ ತೊಗೊಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದರು. ಆಮೇಲೆ ಅಸಿಡಿಟಿಗೆ ಒಂದು ಮಾತ್ರೆ ತೊಗೊಂಡು ಜಾಸ್ತಿ ಅಂದರೆ ಪದೇ ಪದೇ ತೊಗೊಳ್ತಾ ಇರಬೇಡಿ, ನಿಮ್ಗೆ ಏನಾದರೂ ಅಸಿಡಿಟಿ ಬಂತು ಅಂದರೆ ಮಾತ್ರ ತೊಗೊಳ್ಳಿ ಅಂತಲೂ ನೀಟಾಗಿ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಮತ್ತು ನನಗೆ ಡೇಟ್ ಯಾವಾಗ ಅಂತ ಎಲ್ಲರೂ ಕೇಳ್ತಿದ್ರು. ಓಕೆ ಯಾವಾಗ ನಿನಗೆ ಡೇಟ್ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಅದನ್ನು ಹೇಳಿದ್ನಲ್ಲ, 9 ತಿಂಗಳು ಆಗಿ 7 ಡೇಸ್ ಆಗಿ ತೊಗೊಳ್ತಾರೆ ಅಂತ. ಸೊ ನಾನು ಹಂಗೆ ನೋಡೋದ್ರೆ ಅಕ್ಟೋಬರ್ 7 ಅಂತ ಇತ್ತು. ಆ್ಯಂಡ್ ಸ್ಕ್ಯಾನಿಂಗಲ್ಲಿ 2 ವೀಕ್ಸ್ ಜಾಸ್ತಿ ಬೆಳೆದಿದೆ ಅಂತ ಇತ್ತು ಅಂತ ಹೇಳಿದೆ ಗೊತ್ತಾ ಪ್ರೀವಿಯಸ್ ನಂದು ಹಳೇ ಬ್ಲಾಗಲ್ಲಿ. ಲೈಕ್ ನಾವು ಫಸ್ಟ್ ವಿಸಿಟ್ ಮಾಡಿದೆ ಅಂತ ಹೇಳುವಾಗ ಆ ಬ್ಲಾಗಲ್ಲಿ ಹೇಳಿದೆ. ಸೊ ಇನ್ನೊಂದು ಸ್ಕ್ಯಾನ್ ಕೊಟ್ಟಿದ್ದಾರೆ ನನಗೆ 2 ಸೆಪ್ಟೆಂಬರ್ಗೆ. ಸೊ ಅದು ನೋಡಿಬಿಟ್ಟು ನಿಮಗೆ ಯಾವಾಗ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ನನಗೆ ಒಂದು ಕಡೆ ಏನು ಗೊತ್ತಾ, ಸೆಪ್ಟೆಂಬರಲ್ಲೇ ಆದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಒಂದು. ಆ್ಯಂಡ್ ನಾನು ಮೇಯ್ನಾಗಿ ನೋಟಿಸ್ ಮಾಡಿದ್ದೇನು ಗೊತ್ತಾ, ಅಲ್ಲೆಲ್ಲ ಆ್ಯಕ್ಚುಲಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ರು ಅಂತ ಅಂದರೆ ಲೈಕ್ ಸೋ ಗುಡ್. ನನ್ನ ಹಸ್ಬೆಂಡ್ ಮಾತ್ರ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅಂದರೆ ನನಗೆ ಪ್ರೆಗ್ನೆನ್ಸಿ. ಇವಾಗ ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಓಕೆ, ನಾನು ಇದ್ದಿದ್ದ ದಿವಸದಲ್ಲಿ ನಾನು ತುಂಬ ಚೆನ್ನಾಗಿ ಅಂದರೆ ಲೈಕ್ ನಂಗೆ ಸೊಂಟ ನೋವು ಅಂದರೆ ಹೆಲ್ಪ್ ಇದು ಮಾಡೋದಾಗಲಿ, ಒತ್ಕೊಡೋದಾಗಲಿ, ಕಾಲು ಒತ್ಕೊಡೋದಾಗಲಿ ಎಲ್ಲ ಮಾಡ್ತಿದ್ರು. ಓಕೆ, ನಾನು ಇಲ್ಲಿ ಬಂದಮೇಲೆ ನನಗೆ ಲೈಕ್ ಇವಾಗ ನನಗೆ ಜಾಸ್ತಿ ಬೇಕು, ಜಾಸ್ತಿ ನೀಡಿತ್ತು ನನಗೆ. ಬಟ್ ನಾನು ನಮ್ಮ ಅಮ್ಮನ ಹತ್ರ ಎಲ್ಲ ಅವೆಲ್ಲ ಹೇಳಲ್ಲ. ಕಾಲು ನೋವು ಬಂದರೆ ಕಾಲು ತಮ್ಮ ಅದು ಮಾಡಮ್ಮ, ನಾನು ಅವೆಲ್ಲ ಹೇಳೋದು ಇಲ್ಲ. ನೋವು ಬಂದರೆ ನಾನು ಹೇಳೋದಿಲ್ಲ. ಯಾಕಂದರೆ ನಮ್ಮಮ್ಮ ಎಲ್ಲಿ ನನ್ನ ಕಾಲು ಮುಟ್ಟಿ ಅವೆಲ್ಲ ಮಾಡಿಸ್ಕೊಳಕ್ಕೆ ನನಗೆ ನಿಜವಾಗ್ಲೂ ಈಗಲೂ ಇಷ್ಟ ಇಲ್ಲ. ಸೊ ಆ ಟೈಮಲ್ಲಿ ನನ್ನ ಪಕ್ಕ ಒಬ್ಬರು ಕಪಲ್ ಕೂತ್ಕೊಂಡಿದ್ರು. ಓಕೆ, ಅವ್ರು ಏನು ಮಾಡ್ತಿದ್ರು, ಅವ್ರು ಕಾಲು ಊದ್ಕೊಂಡಿತ್ತು ಅಂತ ಕಾಲು ಓದುತ್ತಾಯಿದ್ರು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಕಡೆ ಕಪ್ಪಲ್ಲು ಒಬ್ಬರು ಬ್ಯಾಗ್ ಹಾಕ್ಕೊಂಡು ಹೋಗ್ತಾಯಿದ್ರು ಆಯಿತಾ, ಹೆಂಡ್ತಿನ ನೋಡಿಕೊಂಡು. ವಾಟ್ ಐ ಫೀಲ್ ಈಸ್ ಈಗಿಂದ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಈಗಿಂದು ಏನು ಹೇಳ್ತಾರೆ, ಗಂಡ ಹೆಂಡ್ತಿ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಒಂದು ಗಂಡ ಹೆಂಡ್ತಿನ ನೋಡ್ಕೊಳ್ಳೋ ವೇ ಇದೆಯಲ್ಲ, ಮೊದಲೆಲ್ಲ ಹಾಗಿತ್ತೋ ಇಲ್ಲೋ ಗೊತ್ತಿಲ್ಲ. ಮೊದಲೆಲ್ಲ ಹೇಗೆಂದರೆ ಒಂದು 4 ಗೋಡೆ ಮಧ್ಯೆ ಮಾತ್ರ ಇರ್ತಿದ್ರು ಅಂತ ನನಗೆ ಅನಿಸುತ್ತೆ. ಲೈಕ್ 4 ಗೋಡೆ ಮಧ್ಯೆ ಮಾತ್ರ ಸ್ವಲ್ಪ ಪ್ರೀತಿ ಕೊಡ್ತಿದ್ರು. ಜನ ಏನಂತಾರೋ ಏನು ಅನ್ಕೊತಾರೋ ನಂದು ಇದೇನೋ ಅನ್ಕೊತಿದ್ರು. ಬಟ್ ಈಗ ಯಾರೂ ಹಾಗಿಲ್ಲ. ಅಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ಐ ಆಮ್ ರಿಯಲಿ ಮಿಸ್ ಮಾಡ್ಕೊತಿದ್ದೆ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ. ಮೇಲೆ ಕೂತ್ಕೊತಿದ್ದೆ ಎಲ್ಲರೂ ನೋಡುವಾಗ, ನನ್ನ ಹಸ್ಬೆಂಡ್ ಇರಬೇಕಿತ್ತು ನನ್ನ ಜೊತೆ ಇವಾಗ ಅಂತ. ನೀನು ಈ ವಿಡಿಯೋ ನೋಡ್ತಿದ್ದೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಆಯಿತಾ, ಸಿಕ್ಕಾಡೆ ಮಿಸ್ ಮಾಡ್ಕೊತಾ ಇದ್ದೆ. ಐ ಫೀಲ್ ನಾನು ಆಮೇಲೆ ಹೇಳ್ದೆ ನನಗೆ ಮಿಸ್ ಮಾಡ್ಕೊತಿದ್ದೆ ನಾನು ಅಂತ. ಈಗೆಲ್ಲ ಎಷ್ಟು ಜನ್ರೇಷನ್ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ಆಗ್ತಿದ್ದಾರೆ ಅಂದರೆ ಒಬ್ರೊಬ್ರು. ನಾನು ತುಂಬ ಕಪಲ್ಸ್ನ ನೋಡಿದೆ. ಓಕೆ, ಗಂಡಂದಿರಿಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಹೆಂಡ್ತಿರನ್ನ. ಸೊ ಯಾರಾದರೂ ನೀವು ಆ ಥರ ಏನಾದರೂ ಇಂಥ ಒಳ್ಳೆ ಗಂಡನ ಸಿಕ್ಕಿದ್ದಾರೆ ನಿಮಗೆ, ಈ ಥರ ನನ್ನ ಗಂಡ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ, ಏನೇನು ಮಾಡಿದ್ರು ಅಂತ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಆಯಿತಾ. 7 ಮಂತ್ವರೆಗೂ ನಾನು ಅವ್ರ ಜೊತೆನೇ ಇದ್ದಿದ್ದಲ್ವಾ. ಸೊ 7 ಮಂತ್ ಆದಮೇಲೆ ನನಗೆ ಅಮ್ಮಂದು ದೊಡ್ಡಮ್ಮ ಮನೆಗೆ ಬಂದಿರೋದು. ಅಮ್ಮನ ಮನೆ ಅಂದರೆ ದೊಡ್ಡಮ್ಮ ಮನೆಯಲ್ಲಿರೋದು, ನಮ್ಮದೇನು ಸ್ವಂತ ಮನೆ ಏನಿಲ್ಲ. ಸೊ ಇಲ್ಲಿರೋದು. ಈಗ ನಾನು ಬಿಟ್ಟಿದ್ದೀನಲ್ಲ, ನನಗೆ ಐ ಫೀಲ್ ಲೈಕ್ ನನಗೆ ಫಸ್ಟು ತುಂಬ ಅಂದರೆ ತುಂಬ ಅನ್ನಿಸ್ತಾ ಇತ್ತು. ಇವಾಗ ನನಗೆ ಇನ್ನೂ ಜಾಸ್ತಿ ಅನ್ನಿಸ್ತಾ ಇದೆ. ಲೈಕ್ ಒಂಥರ ನೆನಪಾಗ್ತಾಯಿದೆ. ಸೊ ನಿಮಗೂ ಈ ಥರನೇ ಫೀಲ್ ಆಗ್ತಿತ್ತ? ಲೈಕ್ ಈ ಥರ ಬೈಕೆ ಮುಗಿಸ್ಕೊಂಡು ಗಂಡನ ಬಿಟ್ಟಿರುವಾಗ ತುಂಬ ನೆನಪಾಗೋದಾಗಲಿ, ಗಂಡ ಹೆಂಡ್ತಿನ ನೋಡಿ ನೆನಪಾಗೋದಾಗಲಿ ಆಗ್ತಿತ್ತಂತ ಕಮೆಂಟ್ ಮಾಡಿ ಹೇಳಿ. ಇದೇ ಆಯಿತಾ ಇವತ್ತಿಂದು ಏನು ಹೇಳ್ತಾರೆ ನಾನು ಹೇಳಬೇಕಂತ ಅಂದ್ಕೊಂಡಿದ್ದು. ಸೊ ಬಾಯ್ಸ್, ಯು ಗೈಸ್ ಆರ್ ಸೋ ಗ್ರೇಟ್ ಆಯಿತಾ. ನಾನು ನನ್ನ ಹಸ್ಬೆಂಡ್ ಮಾತ್ರ ಹಾಗೆ ಅಂದ್ಕೊಂಡಿದ್ದೆ, ಎಲ್ಲರೂ ಹಾಗೆ ಇದ್ದಾರೆ, ತುಂಬ ಜನ ಹಾಗೆ ಇದ್ದಾರೆ. ಖುಷಿ ಆಗುತ್ತೆ ಆ್ಯಕ್ಚುಲಿ. ಯಾರ್ಯಾರು ಮೇಲಿಗೋ ಇಟ್ಕೊಂಡಿದ್ದೀರೋ ಗೊತ್ತಾ, ನಾನು ಹೆಂಡ್ತಿಂದು ಕಾಲು ಮುಟ್ಟಲ್ಲ, ನಾನು ಹೆಂಡ್ತಿದ್ದು ಬ್ಯಾಗ್ ಎತ್ಕೊಂಡು ಹೋಗಲ್ಲ, ನಾನು ಹೆಂಡ್ತಿ ಹಿಂದೆ ಹೋಗಲ್ಲ ಅಂತಿರ್ತಿರಲ್ಲ. ತುಂಬ ಜನ ಎಷ್ಟು ಚಂದ ಕೇರ್ ಮಾಡೋರಿದ್ದಾರೆ ಗೊತ್ತಾ. ಆವಾಗಲೇ ಹೆಂಡ್ತಿರು ಬೀಳೋದು. ಓಕೆ, ಚೆನ್ನಾಗಿ ನೋಡ್ಕೊಳ್ಳೋದು ಗಂಡನೂ ಸಹ. ಸೊ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಹೆಂಡ್ತಿರನ್ನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದೊಂದೇ ವಿಷಯ ನನಗೆ ಈ ಎಷ್ಟು ಖುಷಿ ಕೊಡ್ತದೆ ಗೊತ್ತಾ, ಫುಲ್ಲು ಖುಷಿ ಕೊಡ್ತದೆ ನನಗೆ. ಬರ್ಬೇಕಾದ್ರೂ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮಗೂ ಕೂಡ ಏನಾದರೂ ಲೈಕ್ ನಾನು ಹೇಳೋದ್ರಲ್ಲಿ ನಿಮ್ಗೇನಾದರೂ ಗೊತ್ತಿದ್ರೆ ನೀವು ನನಗೆ ಹೇಳಿ. ಆ್ಯಂಡ್ ನನಗೇನು ಗೊತ್ತಿದೆ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.